ವಾರ್ತೆಗಳ ವಿವರ. ನಗರದಲ್ಲಿಂದು ಹೋಳಿ ಹಬ್ಬದ ಸಂಭ್ರಮ ಕಳೆಗಟ್ಟಿತು. ಯುವಕ ಯುವತಿಯರು ಸೇರಿದಂತೆ ಎಲ್ಲಾ ವಯೋಮಾನದವರು ಹಬ್ಬದ ಸಂಭ್ರಮದಲ್ಲಿ ಮಿಂದೆದ್ರು. ಇನ್ನು ಪ್ರಾರಂಭದಲ್ಲೇ ಹಿಂದೂ ಕೇಸರಿ ಅಲಂಕಾರ ಸಮಿತಿ ವತಿಯಿಂದ ಒಂದೇ ಮಾತರಂ ಗೀತೆ ನುಡಿಸೋದರ ಮೂಲಕ ರಾಷ್ಟ್ರಕ್ಕೆ ಗೌರವ ಸಲ್ಲಿಸಿತು ವಿಶೇಷವಾಗಿತ್ತು. ಇನ್ನು ನಗರದೆಲ್ಲೆಡೆ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿತು. ಬೆಳಗ್ಗೆಯಿಂದಲೇ ಹೋಳಿ ಹಬ್ಬವನ್ನ ಮಕ್ಕಳು, ಯುವಕರು, ಯುವತಿಯರು ಸೇರಿದಂತೆ ಎಲ್ಲರೂ ಸಂಭ್ರಮದಿಂದ ಆಚರಿಸ್ತಾ ಇದ್ರು. ನಗರದ ದುರ್ಗಿಗುಡಿಯ ದುರ್ಗಮ್ಮನ ಬೀದಿಯಲ್ಲಿನ ದುರ್ಗಮ್ಮ ಮತ್ತು ಮರಿಯಮ್ಮನವರ ರಥೋತ್ಸವ ಹೋಳಿ ಹುಣ್ಣಿಮೆ ದಿನ ನಡೀತದೆ. ರಥೋತ್ಸವ ಇರುವ ಕಾರಣಕ್ಕೆ ಯಾರೂ ಸಹ ಹೋಳಿಯನ್ನ ಆಚರಿಸೋದಿಲ್ಲ. ಇನ್ನು ರಥೋತ್ಸವದ ಮರುದಿನ ದೇವಾಲಯದಲ್ಲಿ ಓಕುಳಿ ಆಚರಣೆ ಇರ್ತದೆ. ಹೀಗಾಗಿ ಶಿವಮೊಗ್ಗ ನಗರವೇ ದೇವಿಯರ ಓಕುಳಿ ಎಂದು ಹೋಳಿ ಹಬ್ಬವನ್ನ ಆಚರಿಸ್ತಾರೆ. ಈ ಪದ್ಧತಿಯನ್ನ ಹಿಂದಿನಿಂದಲೂ ಆಚರಿಸಿಕೊಂಡು ಬರಲಾಗ್ತಿದೆ. ಬೆಳಗ್ಗೆಯೇ ದೇವಾಲಯದ ಬಳಿ ಬಂದು ಓಕುಳಿಯನ್ನ ಮೈ ಮೇಲೆ ಹಾಕಿಸಿಕೊಂಡು ಹೋಳಿ ಆಚರಣೆಗೆ ತೆರಳುತ್ತಾರೆ. ಹೀಗಾಗಿ ಗಲ್ಲಿಗಳಲ್ಲಿ ಹೋಳಿ ಹಬ್ಬದ ಸಂಭ್ರಮ ಕಂಡು ಬಂತು. ಏನು ಗಾಂಧಿ ಬಜಾರಿನ ಬಸವೇಶ್ವರ ದೇವಸ್ಥಾನದ ಎದುರು ಗಾಂಧಿ ಬಜಾರ್ ಗೆಳೆಯರ ಬಳಗದಿಂದ ಸಂಭ್ರಮದ ಹೋಳಿ ಹಬ್ಬವನ್ನ ಆಚರಿಸಲಾಯಿತು. ಅಲ್ಲದೆ ನಗರದ ಸೀನಪ್ಪ ಶೆಟ್ಟಿ ವೃತ್ತವು ಬುಧವಾರ ರಂಗಿನ ಅಂಗಳವಾಗಿ ಕಂಗೊಳಿಸ್ತಾ ಇತ್ತು. ಭ್ರಾತೃತ್ವದ ಕೊಂಡಿ ಬೆಸೆಯುವ ಹಬ್ಬಗಳಲ್ಲಿ ಒಂದಾದಂತಹ ಹೋಳಿ ಹಬ್ಬ ನಗರದ ಜನತೆಯ ಮನಸ್ಸನ್ನ ಓಕುಳಿಯಲ್ಲಿ ತಿಳಿಸಿತು. ಹಿರಿಯ ಕಿರಿಯರು ಅನ್ನದೇ ಜಾತಿ ಭೇದ ಭಾವ ಮರೆತು ಭಾವೈಕ್ಯತೆಯಿಂದ ಕೂಡಿ ಬಣ್ಣದ ಜಗತ್ತಿನಲ್ಲಿ ಮಿಂದೆದ್ದರು. ಇನ್ನು ಕಳೆದ ಈ ಬಾರಿಯೂ ಹಿಂದೂ ಕೇಸರಿ ಅಲಂಕಾರ ಸಮಿತಿ ವತಿಯಿಂದ ಅದ್ದೂರಿಯಾಗಿ ರಂಗಿನ ಹಬ್ಬ ಆಚರಿಸುವುದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ನೃತ್ಯ, ಡಿಜೆ ಸೌಂಡ್, ಒಬ್ಬರಿಗೊಬ್ಬರು ನೀರೆರಚುವ ಮೂಲಕ ಸಾವಿರಾರು ಯುವಕ ಯುವತಿಯರು ಖುಷಿಯ ಸಾಗರದಲ್ಲಿ ಕುಣಿದು ಕುಪ್ಪಳಿಸಿದ್ರು. ಇನ್ನು ತಣ್ಣೀರ ಧಾರೆ ಹರಿಯುವ ವ್ಯವಸ್ಥೆಯನ್ನ ಸಹ ಮಾಡಲಾಗಿತ್ತು. ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕ ವಿಭಾಗವನ್ನ ಮಾಡಲಾಗಿತ್ತು. ಇನ್ನು ಬ್ಯಾರಿಕೇಡ್ ಅಳವಡಿಸಿ ಪೊಲೀಸರು ಮತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರು ರಕ್ಷಣಾ ವ್ಯವಸ್ಥೆಗೆ ನಿಯೋಜಿಸಲಾಗಿತ್ತು. ಮಹಿಳೆಯರು, ಯುವತಿಯರು, ಕಾಲೇಜ್ ವಿದ್ಯಾರ್ಥಿನಿಯರು ರಂಗಿನ ಬಣ್ಣ ಎರಚುತ್ತಾ ಕುಣಿದು ಕುಪ್ಪಳಿಸಿದ್ರು. ಇನ್ನು ಕೆಲವರು ಹಾಡುಗಳಿಗೆ ಹೆಜ್ಜೆ ಹಾಕಿದ್ರು. ಇನ್ನು ಕೆಲವರು ತಮ್ಮ ಮಕ್ಕಳನ್ನ ಕರೆತಂದು ಓಕುಳಿ ಆಟ ಆಡಿ ಖುಷಿ ಪಟ್ರು. ಯುವಕರು ಹಾಡುಗಳಿಗೆ ಭರ್ಜರಿಯಾಗಿ ಹೆಜ್ಜೆ ಹಾಕಿದ್ರು. ಈ ಬಾರಿ ಮಹಿಳೆಯರು, ಯುವತಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರು. ಇನ್ನು ಗೋಪಿ ವೃತ್ತದಲ್ಲಿ ಹೋಳಿ ಆಚರಣೆ ಕಾರಣ ನೆಹರು ರಸ್ತೆ, ಬಾಲರಾಜ್ ಅರಸ್ ರಸ್ತೆ, ದುರ್ಗಿಗುಡಿ ಮುಖ್ಯ ರಸ್ತೆಗಳಲ್ಲಿ ವಾಹನ ಸಂಚಾರವನ್ನ ನಿರ್ಬಂಧಿಸಲಾಗಿತ್ತು. ಎಂಜಿ ಪ್ಯಾಲೇಸ್ ಕಟ್ಟಡ ಹಾಗೆ ಶ್ರೀದೇವಿ ಮಳಿಗೆ ಇರುವ ಕಟ್ಟಡ ಸೇರಿದಂತೆ ಅಕ್ಕಪಕ್ಕದ ಕಟ್ಟಡಗಳ ಬಾಲ್ಕನಿಯಲ್ಲಿ ನಿಂತು ಜನರು ಹೋಳಿ ಆಡುವುದನ್ನ ವೀಕ್ಷಿಸಿದ್ರು. ಇನ್ನು ಮೈತುಂಬ ಬಣ್ಣ ಹಚ್ಚಿಕೊಂಡ ಜನರು ಸೆಲ್ಫಿ ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡು ಖುಷಿ ಪಟ್ರು. ಅದೇ ರೀತಿ ನಗರದ ವಿವಿಧ ಬಡಾವಣೆಗಳಲ್ಲಿ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. Aku